ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಳು ದಂಧೆ ನಡೆದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನಿವೃತ್ತಿ ಹೊಂದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕ ಕೊಚ್ಚಿಕೊಂಡಿದ್ರು ವಿಜಯಾನಂದ ಕಾಶ್ಯಪ್ನವರು. ಒಂದು ತಾಜಾ ಉದಾಹರಣೆ, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ, ಪಕ್ಷದ ಮುಖಂಡ, ಕ್ಷೇತ್ರ ಮತ್ತು ಪಕ್ಷ ಹುಣಗುಂದ ಮತಕ್ಷೇತ್ರದವರು ಅವರು ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ಅಂತೇಳಿ ಕೋಚಾಪುರದವರು, ಅವರು ಎಲ್ಲ ಅಕ್ರಮ ದಂಧೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ನಿಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಾಗಲಕೋಟೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಮಾಡ್ತಾರೆ. ಹಲ್ಲೆ ಆಗಿದ್ದರೆ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ ಕಾಶ್ಯಪ್ನವ್ರ ಹೆಸರನ್ನು ತಗೊಂಡಿದ್ದಾರೆ, ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ನರಗುಂದ ಮಹಾಂತೇಶ ಅವರ ಹೆಸರು ತಗೊಂಡಾರ, ಕಂಪ್ಲೇಂಟ್ ಅಲ್ಲಿ ಕೊಟ್ಟಾರ. ಇನ್ನು ಇತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನ ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ, ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ ಮಹಾಂತೇಶ್ ಅಂತೇಳಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೂಡ ತಗೊಂಡಿದ್ದಿಲ್ಲ, ಅದು ಎಸ್ ಪಿ ಅವರವರೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು. ನಿಮ್ಮ ಪಕ್ಷದ ಒಬ್ಬ ಮುಖಂಡನ ಮೇಲೆ ಹಲ್ಲೆ ಆಗುತ್ತಾ, ನಿಮ್ಮ ಮೇಲೇನೆ ಕಂಪ್ಲೇಂಟ್ ಕೊಡ್ತಾ ಇರೋದಾಗ ನೀನು ಜಂಬ ಕೊಚ್ಕೊತಿದ್ದಾನ, ಅಷ್ಟು ಅಭಿವೃದ್ಧಿ ಮಾಡೀನಿ, ಇಷ್ಟು ಅಭಿವೃದ್ಧಿ ಮಾಡೀನಿ. ಎಲ್ಲಿದೆ ಅಭಿವೃದ್ಧಿ? ಎಲ್ಲ ನೋಡಿದ್ ನಾನು ಆ ಬ್ರಿಡ್ಜ್ ಮೇಲೆ ಒಂದು ಕಲ್ಲು ಬಿಟ್ಟಿದ್ದು ಕುಜಮಣಕ್ಕ, ಎದ್ರ ಕೂಸ ಅನ್ನೋದು ಗೊತ್ತಿಲ್ಲ. ಅದು ಇಷ್ಟು ಕರೆ ಇದು ಡಾಬರ್ ಕಿತ್ತಾಗಿದೆ ಅದನ್ನೆಲ್ಲ ಮಾಡಲಿಕ್ಕೆ ಪೂಜೆ. ಮತ್ತ ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಲು ಸಾಧ್ಯ ಇಲ್ಲ. ಯಾಕೆ ಹೇಳಕತ್ತೀರ? ಎಚ್ಚರಿಕೆಯನ್ನು ಕೊಡಕತ್ತೀನಿ ನಾನು. ಈ ಕ್ಷೇತ್ರದ ಜನತೆ ಯಾರಿಗೇ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅದೀನಿ, ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಮತ್ತೆ ಇಲ್ಲಂತೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಲಕಂಬಂದಿನಿಯಲ್ಲಿ ಒಂದು ಮಕ್ಕಳು ಇವರು ತಮಿಳುನಾಡ ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು 3 ಜನ ಹುಡುಗರು ಕಳೆದ 2013ರಿಂದ 2018ರವರೆಗೆ ಈಗ ಮನೆ ತನತ್ತು ಇಲ್ಲಿ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳೆದುಕೊಂಡು. ಅಂದ್ರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ. ಅಂದ್ರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ, ಔಷಧಿಗಳಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಅಕ್ರಮ ತಡೆಯೋದಾಗಿತ್ತಲ್ಲ, ಈ ಅಕ್ರಮ ತಡೆದಿದ್ರೆ ಅದು ಜೀವನ ಉಳಿತಿತ್ತು. ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ, ಒಂದು ಕಡೆ ಅಲ್ಲ, ನಾನು ನೋಡ್ತೀನಿ ಫ್ಲಡ್ ಲೈಟ್ ಹೆಚ್ಚಾದ ಇಲ್ಲಿ ತುಂಬದ ಹತ್ರ. ಮತ್ತೆ ಅವ್ರ ಮಾಲಕರು, ಒಂದು ಮಾಲಕರು ನಿಮ್ದು ಡೇಟ್ ಮುಗಿದದ, ನಮ್ದು ನಿಮ್ದು ಅಗ್ರಿಮೆಂಟ್ ಡೇಟ್ ಮುಗಿದದ, ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ. ಅದನ್ನು ಕೂಡ ಸಂಗನಗೌಡ ಕೋಚಾಪುರ ಹೇಳಿರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ
ಎಸಗತಕ್ಕಂಥ ಕೆಲಸ ನಡೆದಿದೆ. ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ, ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಒಂದು, ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ರೆ ಅನ್ನೋ ಒಂದು ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿಂದನೇ ಎಚ್ಚೆತ್ತುಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ. ಆ ಮಗು ಈಸಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತೋಗಿತ್ತು. ಹಿಂದೆನೂ ಕೂಡ 13ರಿಂದ 14 ವರ್ಷಗಳು ಅನೇಕ ಜೀವಗಳು ಹೋಗಿದ್ದವು. ಗೌಡ್ಸರ್ದ ಹತ್ರ ಒಂದು ಹೋಗಿತ್ತು. ಏನು ಇವರು ಅಕ್ರಮ ಮಾಡೋದಂತ ಹೇಳಿದ್ರೆ ಅದರ ಹುಡುಕ್ ಹೋಗಿ ಒಂದು ಹುಡುಗ ಸಿಗಬೇಕು, ಅದು ಸತ್ತು. ಇಲ್ಲೊಂದು ಜಾಲಕ ಬಂದಿನಿ ಅಂತ ಹುಡುಗರು ಸತ್ತು. ಅಂದರೆ ಎಷ್ಟರ ಇವ್ರದ್ದು ಅಂದರೆ ದುಡ್ಡು ಮಾಡ್ಬೇಕನ್ನ ಆಸೆ, ಅಭಿವೃದ್ಧಿ ಅಂತ. ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ ಎಲ್ಲಿತ್ತು? ಮಾದರಿ ಕ್ಷೇತ್ರ ನೋಡ್ರಿ, ಅಡ್ಡಾಡಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರೂ ಯೋಜನೆಗಳಿದ್ದಾವೆ. ನೀವು ನಡಬರ್ಕ್ ಇಷ್ಟು ಮಳೆ ಬಂದರೂ ಕುಡಿಯೋಕೆ ನೀರಿಲ್ಲ ಜನರಿಗೆ. ಇಡೀ ಇಲ್ಕಲ್ಲು ಮತ್ತು ಹುನಗುಂದಲ್ಲಿ, ಅದು ವಿಶೇಷವಾಗಿ ಇಲ್ಕಲ್ನಲ್ಲಿ ಓಣಿಯಿಂದ ಜನ ಹೆಣ್ಮಕ್ಕಳು ಕೊಡ ತಗೊಂಡು ಶಾಸಕರ ಮನೆಗೆ ಮತ್ತೆ ಮುನ್ಸಿಪಾಲಿಟಿಗೆ ಎಲೆಯೋದಾಗಿದೆ ನೀರು ನೀರು ಅಂತ ಹೇಳಿ ಕೇಳಿದ್ರೆ ಏನಾದ್ರು ಒಂದು ಸಂಭವ ಬೇರೆ ಕಳಿಸೋದು. ಅವ್ರಿಗೆ ಹೇಳೋದೇ ಇಲ್ಲ, ಕನೆಕ್ಷನ್ ಹೆಚ್ಚಾಗಿಬಿಟ್ಟು. ಕನೆಕ್ಷನ್ ಹೆಚ್ಚಲ್ಲ. ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರ ಆಯಾ ಭಾಗದ, ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ 30 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತಾ. ಸಪೋಸ್ ಒಂದು 70,000 ಇತ್ತು ಅವಾಗ ನಾವು ಮಾಡಿದಾಗ. ಮುಂದಿನ 30 ವರ್ಷಕ್ಕಾದ್ರೆ 1 ಲಕ್ಷ ಆಗಿತ್ತು ಅಂತೇಳಿ ಅಂದಾಜು ಇಟ್ಕೊಂಡು ಆ 1 ಲಕ್ಷಕ್ಕೆ ಆಗಂಗನ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪು, ಮೋಟ್ರ್, ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನೂ ಕೂಡ ಅಕ್ರಮ ಏನು, ಯಾವ ಈ ಒಂದು ಪೈಪ್ ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು, ನಗರದಲ್ಲಿ ಪೈಪ್ ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಯೋಲಿಯಾ ಕಂಪ್ನಿ ಅಂತಿತ್ತು. ಆ ವಿಯೋಲಿಯಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ, ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿರ್ತಾರೆ, ಅವರೇ ಮಾಡ್ತಿದ್ರು. ಅವರಿಗೆಲ್ಲ ಗೊತ್ತಿತ್ತು. ಅವರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಅದ್ರೇನಾಯ್ತು, ಅವ್ರು ಬಿಡಿಸಿ ತಮ್ಮ ಕಮಿಷನ್ ಆಸೆಗೋಸ್ಕರ ಬೇರೆ ಯಾವುದೋ ಒಂದು ಡಮ್ಮಿ ದಾವಣಗೆರೆದೊಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗೇನು ಮಾಡಕತ್ತಾರ, ಈ ಶಾಸಕನ ಕಾರ್ಯಕರ್ತರು ಅದನ್ನು ಮೇಂಟೈನ್ ಮಾಡಕತ್ತಾರೆ. ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ, ಹೀಗಾಗಿ ನೀರು ಬರ್ತಾ ಇಲ್ಲ. ಮತ್ತೆ ಬೇರೆ ಏನಿಲ್ಲ, ಇದರಲ್ಲಿ ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆ. ಹೀಗಾಗಿ ಕ್ಷೇತ್ರದ ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ, ಅದು ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಜಂಬಾ ಕೊಚ್ಕೊಂಡು ಎಲ್ಲೆಲ್ಲಿ ನಿಂತ್ಕೊಂಡು ಏನೇನೋ ಹೇಳೋದು, ಮಾತಾಡೋದು ಹೇಳಿದ್ದಲ್ಲ. ಸರ್ಕಲಿಗೆ ಕರ್ತಿದ್ದಲ್ಲ, ಸರ್ಕಲ್ಗೆಲ್ಲ ಹಿಂಗಿಲ್ಲ, ಬಾ ನಾಳೆ ತುಂಬಕ್ಕೆ ಬರ್ತೀಯ, ಬಾ ಅಲ್ಲೇನು ಬಿಲ್ ಸತ್ತೈತಲ್ಲ ಹುಡುಗ, ಅದು ನೋಡ್ಬಾ, ನಾನು ಬರ್ತೀನಿ ಬಾ, ಬೇಕಾದ್ರೆ ದಮ್ಮು ತಾಕತ್ತು ನೀನಂತ ಇದ್ದೀವಿ ಬಾ, ತುಂಬಿಡ್ತಾರೆ ಜನ. ಆ ಮಗುನೇನು ಬೆಳ್ಕೊಂಡಾರಲ್ಲ ಅವರು ಎಷ್ಟು ಸಟ್ಟಾಗಿ ಮಾಡೋರಿಗೆ ಅಕ್ರಮ ತೋರಿಸೋದು. ಬಾ ತೋರಿಸ್ತೀನಿ ಬಾ,
ಸರ್ಕಲ್ ನಿಂತು ಏನು ಮಾಡ್ತದೆ ಅಲ್ಲಿ ಬಾ ಸ್ಥಳಕ್ಕೆ ಹೋಗಲ್ಲ, ನಿನ್ನ ಕ್ರಮಣ ನಾನು ತೋರಿಸ್ಕೊಡ್ತೀನಿ. ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದ್ದೆ ಎಲ್ಲೆಲ್ಲಿಂದ ಹಿಂದಿನ ಕುರುಡು ಪೂರ ಅದಾವ, ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದಿನ ಹತ್ಬೇಕಾಗುತ್ತೆ. ಮತ್ತೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೀನಿ. ನಾನು ಇಸ್ಪಟ್ ಅಡ್ಡಾಡೋ ಇಲ್ಲ, ಇಸ್ಪಟ್ ಅಡ್ಡಾಡೋ ಅದು ಯಾವ ಜಾಗದಾಗ ನೋಡಕ್ ಬರ್ತಿ ಅಂತ ಆಗ್ಬೇಕಾರೆ ಅದನ್ನು ತೋರಿಸ್ತೀರಿ ಎಲ್ಲೇ ನಡೆದೋ. ನಾನು ನೀನೋದ ಹುಡುಗಿರ್ತಾರೆ ಬಿಡೋರು, ನೀ ಇದ್ದಾಗಿರ್ಬೋದು, ನಾ ಇದ್ದಾಗ ಹುಡುಗಿರ್ತಾರೆ. ಕ್ಷೇತ್ರದ ಜನರು ನಂಬಿ ಏನಂದ್ರ ಒಂದು ಅವಕಾಶ ಕೊಟ್ಟಾರ, ಅದು ಬಿಟ್ಟು ಬರೀ ಏನಿಲ್ಲ ಬಾಯಿ ಬಂದಾಗ ಮಾತಾಡ್ಕೊಂತ ಅವಾಚ್ಯ ಶಬ್ದಗಳನ್ನು ಮಾತಾಡ್ಕೊಂತ ಏನೇನೋ ಒಣ ಘೋಷಣೆಗಳು. ಅಬಾಬಾಬಾ ಮಾದರಿ ಕ್ಷೇತ್ರ 10,000 ಕೋಟಿ ತಂದು 2,000 ಕೋಟಿ ತಂದು ಎಲ್ಲಿ ಇಟ್ಟಿದ್ದಿ, ಎಲ್ಲಿದ್ರು ತೋರಿಸಿ ಅಭಿವೃದ್ಧಿ. ನಿನ್ನ ಅಭಿವೃದ್ಧಿ ನಾನು ತೋರಿಸ್ತೀನಿ, ಏನು ಮಾಡಿದೆ ಅಂತ, ಎಷ್ಟು ಅಕ್ರಮ ಮಾಡೋದಂತ ನೀವೇ ತೊಂದರೆ ಆಗುತ್ತೆ. ಸರಿ, ನಮ್ಮ 17ರಲ್ಲಿ ಯಾರು ಮಾಡಿದ್ರು? ಚಿಕ್ಕವಾಡಿಗೆ, ಕರಡಿ ಹತ್ರ, ತುಂಬದ ಹತ್ರ, ದಾಸವಾಳಕ್ಕೆ ಹೋಗಂಬ ಬರ್ತೀಯ? ಸುಮ್ಮನೆ ಏನೇನೋ ಮಾತಾಡೋದು. ಜನರ ಮುಂದೆ ಹಿಂದೆ ಮುಂದೆ 4 ದಿನ ಸೆಳೋಡ್ಯಾರ ಚಪ್ಪಲಿ ಹೊಡ್ಯಾರ ಕುದುರಿಸಿ ಕುಂತು ಮಾತಾಡ್ದಂಗಲ್ಲ. ಎಲ್ಲೇ ಮಾತಾಡಲಿ ಏನೇ ಮಾತಾಡಲಿ ಎಚ್ಚೆತ್ಕೊಂಡು ಮಾತಾಡು. ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮತ್ತ ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ, ಯಾರಿಗೆ ಈ ಕ್ಷೇತ್ರದ ತೊಂದರೆ ಆಗುತ್ತಾ ಅವ್ರ ಜೊತೆಗೆ ನಾನು ಅದೀನಿ. ಯಾಕಂದ್ರೆ ನನ್ನ 3 ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರು. ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ನಡ್ಕೊಂಡು ನನ್ನ ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ BJP ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವಿನಃ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ. ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಮುಖ್ಯಾತಿನೂ ಕೂಡ ನೆನೆಸಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ಹೇಳಕ್ಕೆ ಬಯಸ್ತೇನೆ.